ಸಿಲಿಕಾನ್ ಸಿಟಿ ರೋಡನ್ನು ಹೈಟೆಕ್ ಮಾಡುವಂತಹ ಉದ್ದೇಶದಿಂದ ಕನಿಷ್ಠ 20 ವರ್ಷ ಗ್ಯಾರಂಟಿ ಅಂತ ಹೇಳಲಾಗುವ ವೈಟ್ ಟಾಪಿಂಗ್ ರೋಡ್ ಮಾಡಿರುವುದು ಗೊತ್ತೇ ಇದೆ. ಬಟ್ ಈ 20 ವರ್ಷದ ರೋಡ್ ಕೂಡ ಈಗ ಕಿತ್ತು ಗುಂಡಿ ಕಾಣಿಸ್ತಾ ಇರೋದು ನೋಡ್ತಾ ಇದ್ರೆ ಕ್ವಾಲಿಟಿ ವರ್ಕ್ ಅನ್ನೋ ವಿಚಾರ ಇನ್ನು ಕೇವಲ ಪುಸ್ತಕಕ್ಕೆ ಸೀಮಿತ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಡೀಟೇಲ್ಸ್ ಇದೆ ನೋಡೋಣ. ವೈಟ್ ಟಾಪಿಂಗ್ ರೋಡ್ ಮೇಲೆ ಜಿಬಿಎ ಗುಂಡಿ ಮುಚ್ಚಿದೀರಾ ಇಲ್ಲ ಲೆಕ್ಕ ಕೊಡೋ ನೆಪಾನ? ಅವೈಜ್ಞಾನಿಕವಾಗಿ ಗುಂಡಿ ಮುಚ್ಚಿರೋ ಜಿಬಿಎ ವೈಟ್ ಟಾಪಿಂಗ್ ರೋಡ್ ಮಾಡಿದ್ರೆ ದೀರ್ಘಕಾಲ ಗುಂಡಿ ಮುಕ್ತವಾಗಿರುತ್ತೆ ಅನ್ನುವ ಉದ್ದೇಶದಿಂದ ಔಟರ್ ರಿಂಗ್ ರೋಡ್ ನಲ್ಲಿ ಕಳೆದ 2-3 ವರ್ಷಗಳ ಹಿಂದೆ ಸಿಮೆಂಟ್ ಕಾಂಕ್ರೀಟ್ ಅನ್ನು ಹಾಕಿ ವೈಟ್ ಟಾಪಿಂಗ್ ರೋಡ್ ಅನ್ನು ಮಾಡಲಾಗಿತ್ತು. ಮೆಟ್ರೋ ಕಾಮಗಾರಿಯಿಂದ ಈ ವೈಟ್ ಟಾಪಿಂಗ್ ಕೂಡ ಅಲ್ಲಲ್ಲಿ ಕಿತ್ತು ಬಂದಿದೆ. ಗುಂಡಿಗಳು ಆಗಿದ್ರೆ ಅದನ್ನ ಸರಿಯಾಗಿ ಮುಚ್ಚದೆ ಜಿಬಿಎ ತಾವೆಷ್ಟು ಬುದ್ಧಿವಂತರು ಅಂತ ಹೇಳಿ ತೋರಿಸಿದ್ದಾರೆ. ಹೌದು, ನಾಗಾವರದಿಂದ ಹೆಬ್ಬಾಳಕ್ಕೆ ಬರುವಂತಹ ಮಾರ್ಗದಲ್ಲಿ ವೈಟ್ ಟಾಪಿಂಗ್ ರೋಡ್ ಮೇಲೆ ಟಾರ್ ಹಾಕಿ ಗುಂಡಿ ಮುಚ್ಚುವ ಕಾರ್ಯವನ್ನ 3 ದಿನಗಳಿಂದ ಮಾಡಿದ್ದಾರೆ. ಯಾರಾದರೂ ವೈಟ್ ಟಾಪಿಂಗ್ ಮೇಲೆ ಟಾರ್ ಹಾಕ್ತಾರಾ ಅನ್ನೋ ಕನಿಷ್ಠ ಪರಿಜ್ಞಾನ ಕೂಡ ಈ ಜಿಬಿಎ ಅಧಿಕಾರಿಗಳಿಗೆ ಬೇಡವಾ? ಕಾಂಕ್ರೀಟ್ ರೋಡ್ ಕಿತ್ತು ಬಂದ್ರೆ ಮತ್ತೆ ಅದನ್ನ ಸಿಮೆಂಟ್ ಹಾಕಿಯೇ ಮುಚ್ಚಬೇಕಲ್ವಾ? ಅದನ್ನು ಬಿಟ್ಟು ಟಾರ್ ಹಾಕಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಈ ಕಳಪೆ ತೇಪೆ ಹಚ್ಚುವ ಕೆಲಸದಿಂದ ಈ ಟಾರು ಹಾಕಿದ 3 ದಿನಕ್ಕೆ ಕಿತ್ತು ಬರ್ತಿದೆ. ಹೇಗಿದೆ ನೀವೇ ನೋಡಿ. ಜಿಬಿಎ ಇಂಜಿನಿಯರ್ಸ್ಗಳ ತಲೆ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಗುಂಡಿ ಮುಚ್ಚೋ ಕೆಲಸದಲ್ಲಿ ಎದ್ದು ಕಾಣಿಸ್ತಾ ಇದೆ. ಅದಕ್ಕೆ ತಾಜಾ ಉದಾಹರಣೆ ನಾನಿರೋ ಸ್ಥಳ. ಇದು ಬೆಂಗಳೂರಿನ ಔಟರ್ ರಿಂಗ್ ರೋಡು, ನಾಗವಾರದಿಂದ ಹೆಬ್ಬಾಳಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಈ ರಸ್ತೆ ನಿಮ್ಗೇನು ಕಾಣಿಸ್ತಿದೆ, ಈ ರಸ್ತೆ ವೈಟ್ ಟಾಪಿಂಗಿನ ರಸ್ತೆ. ಈ ವೈಟ್ ಟಾಪಿಂಗ್ ರಸ್ತೆಯಲ್ಲೂ ಗುಂಡಿಗಳಾಗಿತ್ತು. ವೈಟ್ ಟಾಪಿಂಗ್ ರಸ್ತೆ 30 ವರ್ಷ ಗ್ಯಾರಂಟಿ ಅಂತ ಸರ್ಕಾರ ಹೇಳ್ಕೊಳ್ಳುತ್ತೆ. ಆದರೆ ಈ ರಸ್ತೆಯಲ್ಲಿ ಗುಂಡಿಗಳನ್ನ ಮುಚ್ಚೋದಕ್ಕೆ ಯಾವ ಇಂಜಿನಿಯರ್ ಐಡಿಯಾ ಕೊಟ್ಟನೋ ಗೊತ್ತಿಲ್ಲ. ಈ ರಸ್ತೆ ಗುಂಡಿ ಆಗಿರೋ ಜಾಗದಲ್ಲಿ ಕೆಲ ಭಾಗಗಳಲ್ಲಿ ನಿಮಗೆ ಈ ಥರ ಟಾರ್ ಹಾಕಿ ಮುಚ್ಚಿದ್ದಾರೆ. ನೋಡ್ತಿದ್ದೀರಾ ಯಾವ ಮಟ್ಟಕ್ಕೆ ಟಾರ್ಗಳನ್ನ ಹಾಕಿದ್ದಾರೆ ಅಂತ. ಈ ಟಾರ್ ಹಾಕಿರೋ ಪರಿಣಾಮ ಇದು ಇಂಬ್ಯಾಲೆನ್ಸಿಂಗ್ ರಸ್ತೆ ಥರನೂ ಕಾಣಿಸ್ತದೆ. ಯಾಕಂದರೆ ಅದು ಒಡೆದು ಇವರು ಮಾಡಿಲ್ಲ, ಅದ್ರ ಮೇಲೆ ಒಂದು ಲೇಯರ್ ಟಾರ್ ಹಾಕಿದ್ದಾರೆ. ಆ ಟಾರ್ ಆದರೂ ನಿಲ್ಲುತ್ತಾ ಅನ್ನೋಂಥ ಪ್ರಶ್ನೆ ಕಾಡೋದು. ಯಾಕಂದರೆ ನಿಮಗೆ ದೃಶ್ಯಗಳಲ್ಲಿ ನೋಡ್ಬೋದು, ಈಗಾಗಲೇ ಹಾಕಿಬಿಟ್ಟು 2-3 ದಿವಸ ಆಗಿದೆ. ಆಗಲೇ ಒಂದು ಕಡೆಯಿಂದ ಏನು ಎಡ್ಜ್ ಭಾಗದಲ್ಲಿ ಟಾರ್ ಕಿತ್ಕೊಂಡು ಬಂದಿರೋದು ಕಾಣಿಸ್ತಿದೆ. ನಿಮಗೆ ದೃಶ್ಯಗಳಲ್ಲಿ ನೋಡ್ಬೋದು ಯಾವ ಮಟ್ಟಕ್ಕೆ ಟಾರ್ ರಸ್ತೆಯಲ್ಲಿ ಕಿತ್ತು ಬರ್ತಿದೆ ಅಂತ. ಇಲ್ಲಿ ಟಾರು ವೈಟ್ ಟಾಪಿಂಗ್ ಮೇಲೆ ನೋಡ್ತಿದ್ದೀರಾ, ಒಂದು ಕಡೆ ವೈಟ್ ಟಾಪಿಂಗು, ಮತ್ತೊಂದು ಕಡೆ ಟಾರ್ ಹಾಕಿರುವಂಥದ್ದು. ಜಸ್ಟ್ ಶೂ ಅಲ್ಲಿ ಈಗಾದರೆ ಕಾಣಿಸ್ತಿದೆಯಾ ನಿಮ್ಗೆ ಈಗ ದೃಶ್ಯಗಳಲ್ಲಿ? ಶೂ ಅಲ್ಲಿ ಈ ಥರ ಅಂತಿದ್ರೆ ಆ ಟಾರು ಕಿತ್ತು ಬರ್ತಾ ಇದೆ. ಇಷ್ಟರ ಮಟ್ಟಿಗೆ ಅಂದರೆ ಲೇಯರು ಎದ್ದು ಬರ್ತಿರುವಂಥದ್ದು. ಸುಮ್ಮನೆ ನಾಮಕಾವಸ್ಥೆಗೆ ನಾವು ಇಲ್ಲಿ ಗುಂಡಿ ಇತ್ತು ಅದನ್ನು ಮುಚ್ಚುವಂಥ ಕೆಲಸ ಮಾಡಿದ್ದೀವಿ ಅಂತ ಮಾಡಿರುವಂಥದ್ದು. ಇನ್ನು ಈ ರೀತಿ ಮಾಡೋದ್ರಿಂದ ರಸ್ತೆ ಗುಂಡಿ ಹೋಗಿ ರಸ್ತೆ ಉಬ್ಬು ನಿರ್ಮಾಣವೂ ಆಗ್ತಿದೆ. ವಾಹನ ಸವಾರರು ಮತ್ತು ಜನರ ದುಡ್ಡನ್ನು ಸರ್ಕಾರ ವೇಸ್ಟ್ ಮಾಡ್ತಾ ಇದೆಯೇ ಹೊರತು ಉದ್ಧಾರ ಮಾಡೋ ಕೆಲಸ ಮಾಡ್ತಿಲ್ಲ. ಈ ರೀತಿ ಕಳಪೆ ಕೆಲಸ ಮಾಡೋದ್ರಿಂದ ಯಾರಿಗೇನು ಅನುಕೂಲ ಹೇಳಿ? ಆ ಟೈಪ್ ಮಾಡಬಾರ್ದಿತ್ತು. ಎಲ್ಲ ವೇಸ್ಟ್ ಸರ್. ಎಲ್ಲ ಟ್ರೂಲಿ ಟ್ರಾಫಿಕ್ ಅದೇ ಪ್ರಾಬ್ಲಮ್ ಆಗಿದೆ ಎಲ್ಲ ಸರ್. ಇದು ವೈಟ್ ಟಾಪಿಂಗ್ ಮೇಲೆ ಸ್ಟಾರ್ ಹಾಕಿರೋದು ಚೆನ್ನಾಗಿ ಅನ್ಸಲ್ಲ ಸರ್. ಇದು ಜಾಸ್ತಿ ಆಗ್ತಾ ಇದೆ ಸರ್, ತುಂಬಾ ಜಾಸ್ತಿ ಆಗ್ತದೆ. ಮಳೆ ಬಂದ್ರೆ ಕಿತ್ಕೊಂಡು ಹೋಗ್ತಾ ಇದೆ ಸರ್. ಎಲ್ಲ ವೇಸ್ಟ್ ಸರ್. ಇದು ಅಷ್ಟು ಅದು ಹೇಳ್ತಾರೆ ಸರ್, ಅಷ್ಟು ವರ್ಷ ಇದು ಬಾಳಿಕೆ ಬರಲ್ಲ ಸರ್. ಮೇಲೆ ಮಾತ್ರ ಇದು ಮಾಡವ್ರೆ, ಅದು ಏನೇನಂತ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಬೆಂಗಳೂರಿನ ರಸ್ತೆಯನ್ನ ಗುಂಡಿ ಮುಚ್ಚುವ ಡೆಡ್ಲೈನ್ ಮುಗಿದ್ರು ನಗರದ ಗುಂಡಿ ಮುಕ್ತವಾಗಿಲ್ಲ. ಈ ರೀತಿ ಅವೈಜ್ಞಾನಿಕವಾಗಿ ಗುಂಡಿ ಮುಚ್ಚಿ ಲೆಕ್ಕ ಕೊಡೋದ್ರಲ್ಲಿಯೇ ಅಧಿಕಾರಿಗಳು ತಲ್ಲೀನರಾಗ್ಬಿಟ್ರೆ ಬೆಂಗಳೂರು ಅದು ಯಾವಾಗ ಗುಂಡಿ ಮುಕ್ತವಾಗುತ್ತೋ ಬರೀ ಕನಸಷ್ಟೇನಾ ಅಂತ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.